ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಹೊಸ ವಿಷಯದೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ. ಏನಪ್ಪ ಅದು ಅಂದರೆ ರಾಜ್ಯ ಸರ್ಕಾರದಿಂದ ರೈತರಿಗೆ ಬಂದುಬಿಟ್ಟು ಗುಡ್ ನ್ಯೂಸ್. ಅದೇನಪ್ಪ ಗುಡ್ ನ್ಯೂಸ್ ಅನ್ನೋದನ್ನು ತಿಳ್ಕೊಂಬರೋಣ ಬನ್ನಿ. ಕರ್ನಾಟಕದ ರೈತರಿಗೆ ಒಂದು ಶುಭ ಸುದ್ದಿ. ಸರ್ಕಾರದಿಂದ ಹಸು, ಎಮ್ಮೆ, ಕುರಿ ಮತ್ತು ಹಂದಿ ಸಾಕಾಣಿಕೆಗೆ ಶೆಡ್ ನಿರ್ಮಾಣಕ್ಕಾಗಿ 57,000 ರೂಪಾಯಿಯ ಸಹಾಯಧನವನ್ನು ನೀಡುತ್ತಿದೆ. ಈ ನೆರವು ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿಯಲ್ಲಿ ಲಭ್ಯವಿದ್ದು ಎಲ್ಲ ವರ್ಗದ ರೈತರು ಸಹ ಇದರಿಂದ ಲಾಭವನ್ನು ಪಡೆಯಬಹುದು. ಯಾರಿಗೆಲ್ಲ ಈ ಲಭ್ಯವಿದೆ ಅಂತಂದರೆ ಹೈನುಗಾರಿಕೆ, ಕುರಿ, ಹಂದಿ ಸಾಕಾಣಿಕೆ ಮಾಡುವ ರೈತರು, ಜಾಬ್ ಕಾರ್ಡ್ ಹೊಂದಿರುವವರು, ಅಂದರೆ ಇಲ್ಲದಿದ್ದರೆ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಪಶು ವೈದ್ಯರಿಂದ ದೃಢೀಕರಣ ಪತ್ರವನ್ನು ಪಡೆದಿರಬೇಕಾಗತ್ತೆ. ಎಷ್ಟು ರೀತಿಯಲ್ಲಿ ಸಹಾಯಧನ ನೀಡುತ್ತದೆ ಅಂದರೆ ಎರಡು ಭಾಗಗಳಾಗಿ ಸಹಾಯಧನವನ್ನು ನೀಡಲಾಗುತ್ತದೆ. ಒಂದು ಬಂದ್ಬಿಟ್ಟು 10,556 ರೂಪಾಯಿ ಬಂದ್ಬಿಟ್ಟು ಕೂಲಿಗಾಗಿ, 46,644 ಕಟ್ಟಡದ ನಿರ್ಮಾಣಕ್ಕಾಗಿ ಸಹಾಯಧನವನ್ನು ನೀಡಲಾಗುತ್ತದೆ. ಇದಕ್ಕೆಲ್ಲ ಏನೆಲ್ಲ ದಾಖಲೆಗಳು ಬೇಕು, ಎಲ್ಲ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ, ಜಾಬ್ ಕಾರ್ಡ್ ಇಲ್ಲದಿದ್ದರೆ ಗ್ರಾಮ ಪಂಚಾಯಿತಿಗೆ ಆಧಾರ, ವಿಳಾಸ, ಪುರಾವೆ ಮತ್ತು ಫೋಟೋ ಸಹಿತ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಮತ್ತು ಪಶು ವೈದ್ಯರಿಂದ ಶೆಡ್ ನಿರ್ಮಾಣಕ್ಕೆ ಅರ್ಹತೆ ದೃಢೀಕರಣ ಪತ್ರವನ್ನು ಪಡೆಯಬೇಕಾಗತ್ತೆ. ಅರ್ಜಿಯನ್ನು ಪರಿಶೀಲಿಸಿದ ನಂತರ ಪಂಚಾಯತ್ ಅಧಿಕಾರಿಗಳು ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡ್ತಾರೆ ಮತ್ತು ಅನುಮತಿಯನ್ನು ನೀಡ್ತಾರೆ. ಏನಕ್ಕೆ? ಶೆಡ್ ಹಾಕೊಳ್ಳೋಕ್ಕೆ. ಶೆಡ್ ನಿರ್ಮಾಣವನ್ನು ಪ್ರಾರಂಭಿಸಿ ಮತ್ತು ಸಹಾಯಧನವನ್ನು ಪಡೆಯಿರಿ. ಹೆಚ್ಚುವರಿ ಲಾಭಗಳು ಏನಪ್ಪ ಅಂತಂದರೆ, ಈ ಯೋಜನೆಯಡಿ ರೈತರು ಕೃಷಿ ಹೊಂಡ, ತೋಟಗಾರಿಕೆ, ರೇಷ್ಮೆ ಬೆಳೆಗಳು ಸಹಾಯಧನ ಪಡೆಯಬಹುದು. ಮತ್ತು ಯೋಜನೆಯ ಗ್ರಾಮೀಣ ರೈತರಿಗೆ ಬಂದ್ಬಿಟ್ಟು ಜೀವಿತಾವಧಿಯಲ್ಲಿ 5 ಲಕ್ಷವರೆಗೆ ನೆರವು ನೀಡುವ ಸೌಲಭ್ಯವನ್ನು ಹೊಂದಿದೆ. ಇದಕ್ಕೇನಪ್ಪ ಅಂದರೆ, ಶೆಡ್ ನಿರ್ಮಾಣವು ಬಂದ್ಬಿಟ್ಟು ಪಶುಗಳ ಆರೋಗ್ಯ ಮತ್ತು ಹಾಲು ಉತ್ಪಾದನೆ ಹೆಚ್ಚಿಸುತ್ತದೆ. ಅದರಿಂದ ಸರ್ಕಾರ ನೀಡುವ ಈ ಅವಕಾಶವನ್ನು ಎಲ್ಲ ರೈತರು ಉಪಯೋಗಿಸಿಕೊಳ್ಳಬೇಕು. ಹೆಚ್ಚಿನ ಮಾಹಿತಿಗಾಗಿ, ಅಂದರೆ ನಿಮಗೆ ಇನ್ನೂ ಏನಾದರೂ ಡೌಟ್ಗಳಿದ್ದರೆ ಅದನ್ನು ಕ್ಲಿಯರ್ ಮಾಡ್ಕೊಬೇಕಂದ್ರೆ ನೀವು ಹೋಗ್ಬಿಟ್ಟು ಸ್ಥಳೀಯ ಗ್ರಾಮ ಪಂಚಾಯಿತಿಗೆ ಹೋಗ್ಬಿಟ್ಟು ಅಥವಾ ಕೃಷಿ ವಿಭಾಗಕ್ಕೆ ಹೋಗ್ಬಿಟ್ಟು ಸಂಪರ್ಕಿಸಬಹುದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮಂಥವ್ರನ್ನ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.